ಪ್ಲ್ಯಾನ್ಡ್ ಇರಲಿಲ್ಲ ನಾವು ಇದನ್ನೇ ಮಾಡಬೇಕು ಅಂತೇಳಿ. ಇದರಿಂದ ಉದ್ದೇಶ ಇರೋದು ಒಂದೇ, ನಮ್ಮ ಹೊಲಕ್ಕೆ ಸಗಣಿ ಗೊಬ್ಬರ ಆಗಬೇಕು. ಆ ಸಗಣಿ ಗೊಬ್ಬರ ಹಾಕಿ ನಾವು ಹೊಲದ ಮಣ್ಣನ್ನು ಫಲವತ್ತಾಗಿ ಮಾಡಬೇಕು. ನಾನು ಮೊದಲೇ ಹೇಳಿದಂತೆ ಎಮ್ಮೆಯ ಒಂದು ಇದರಲ್ಲಿ ನಾನು ಹೆಚ್ಚಾಗಿ ಪರಿಣಿತಿ ಇಲ್ಲ ನನಗೆ. ಇವನ್ ಪರಿಣಿತಿ ಯಾವ್ದ್ರಲ್ಲೂ ಇಲ್ಲ, ಎಮ್ಮೆಲ್ ಅಂತೂ ಮೊದಲೇ ಇಲ್ಲ. ಇಲ್ಲೆಲ್ಲ 2 ಲಕ್ಷ 3 ಲಕ್ಷ ಹಿಂಗೆಲ್ಲ ಅಂತಾರೆ ಕೆಲವರು. ಈಗ ನಾವು ತೊಗೊಂಬರ್ತಾ ಇದ್ದೇವಲ್ಲ, 60 to 1 lakh rupees ನಿಮ್ಗೆ ಒಳ್ಳೆ ಎಮ್ಮೆ ಸಿಗುತ್ತೆ. ಆಕಳುಗಳಾದ್ರೆ ನಿಮಗೆ 35 ಹಿಡಿದು 60,000 ತನಕ ಒಳ್ಳೆ ಆಕಳುಗಳು ಸಿಗ್ತವೆ. ಹುಬ್ಳಿಯಲ್ಲಿ ನಾವು ಮನೆಗೇನೆ ಇದ್ರ ಹಾಲನ್ನ ಸರಬರಾಜು ಮಾಡ್ತಾ ಇದ್ದೇವೆ. ದಿನಕ್ಕೆ 700 kg ಸಗಣಿ ಸಿಗುತ್ತೆ. ಸೊ ಅಂದ್ರೆ ಮೇನ್ ರಾ ಮೆಟೀರಿಯಲ್ ಬೇರೆನೇ ಇದೆ. ಹೌದು, ಮೇನ್ ರಾ ಮೆಟೀರಿಯಲ್ ಬೇರೆನೇ ಇದೆ. ಇದು ಒಂದು ನೋಡಿ, ಇದ್ರ ತಾಯಿ ತೀರೋಗಿದೆ, ಹುಟ್ಟಿ ಒಂದೇ ದಿನಕ್ಕೆ ತೀರೋಯ್ತು. ಇದು ನನಗೆ ಅಲ್ಲಿ 50,000 ಬಿದ್ದಿದೆ. ಅಲ್ಲಿ 50,000. ಇದು 2 ವರ್ಷ ಸೇರಿ 10 ಲೀಟರ್ ಹಾಲು ಕೊಡುತ್ತೆ. ಇದಕ್ಕೆ ನಮ್ಮ ಹತ್ರ 4ನೇ ಸಲ ಕರು ಹಾಕಿದ್ವಿ. ನಾವು ದನ ಥರ ನೋಡಲ್ಲ, ನಮಗೆ ಅದು ಹ್ಯೂಮನಿಟೇರಿಯನ್ ಆ್ಯಂಗಲ್. ನಾವು ವಿ ಆರ್ ಪ್ಯಾಷನೇಟ್ ಅಬೌಟ್ ಎನಿಮಲ್ಸ್. ಬನ್ನಿ ಇಸ್ ಏನು ಮಿಕ್ಸ್ಡ್ ಬ್ರೀಡ್ ಆಫ್ ಮುರ್ರಾ ಆ್ಯಂಡ್ ಮೇಸಾನ. ನಮಸ್ಕಾರ, ನಾನು ಸಚಿನ್ ಪಾಟೀಲ್ ಅಂತ ಹೇಳಿ. ನೀವು ಇವತ್ತಿದ್ದೀರಾ ಭೂಭಾಗ್ಯ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಚಿಕ್ಕರ್ಕುನಿ ಗ್ರಾಮ, ಕುಂದಗೋಳ ತಾಲೂಕಲ್ಲಿ. ನಾವು ಇಲ್ಲಿ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ತೇವೆ. ಬನ್ನಿ ಚಿಕ್ಕದಾಗಿ ಅದನ್ನು ನಾವು ಹೇಗೆ ಉತ್ಪಾದನೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮಲ್ಲಿ 2 ಥರ ಗೊಬ್ಬರ ಸಿಗುತ್ತೆ. ಒಂದು ನಾವು ಉತ್ಪಾದನೆ ಮಾಡೋದು ಮೈಕ್ರೋಬೆಲ್ ಕಂಪೋಸ್ಟ್ ಅಂತ ಹೇಳಿ, ಎರಡನೇದ್ದು ವರ್ಮಿ ಕಂಪೋಸ್ಟ್. ಆದ್ರೆ ನಿಮ್ಗೆ ಅದನ್ನ ಪ್ರೊಸೆಸ್ ಹೇಗೆ ಮಾಡ್ತೀವಿ ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನನ್ನ ಪ್ರಯಾಣ ಗೊಬ್ಬರದ ಒಟ್ಟಿಗೆ ಹೇಗೆ ಶುರು ಆಯ್ತು ಅನ್ನೋದಕ್ಕೆ ಅದನ್ನ ನಾನು ನಿಮ್ಗೆ ಫಸ್ಟ್ ತೋರಿಸ್ಬೇಕು. ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಬೇಸ್ ಏನು ಅದ್ರಿಂದ ಸ್ಟಾರ್ಟ್ ಮಾಡೋದು. ಓಕೆ, ನೀವು ಆದ್ರೆ ಅಂತ ಹೇಳಿದ್ ನೋಡಿ ನಾನೇನ್ ತಿಳಿದೆ ಅಂತ ಹೇಳಿದ್ರೆ ನೀವು ಪ್ರೋಸೆಸ್ ಹೇಳ್ಕೊಡಲ್ವ ಏನೋ ಅಂತ ತಿಳ್ಕೊಂಡೆ. ಇಲ್ಲ, ನಾನು ಕಂಪ್ಲೀಟ್ A to Z ಪ್ರೊಸೆಸ್ ಹೇಳ್ಕೊಡ್ತೇನೆ. ಬಟ್ ಅದು ಹೇಗೆ ಸ್ಟಾರ್ಟ್ ಆಯ್ತು, ನನ್ನ ಪ್ರಯಾಣ ಹೇಗೆ ಸ್ಟಾರ್ಟ್ ಆಯ್ತು ಗೊಬ್ಬರದೊಟ್ಟಿಗೆ, ಸಾವಯವ ಗೊಬ್ಬರದೊಟ್ಟಿಗೆ ಅನ್ನೋದನ್ನ ಇದನ್ನ ನಾನು ತೋರಿಸ್ಬೇಕು ನಿಮ್ಗೆ. ಖಂಡಿತ ಸರ್. ಸೊ ಇದು ನಮ್ಮ ಹಸು ಮತ್ತೆ ಎಮ್ಮೆಗಳ ಶೆಡ್ಡು. ನಾವು 2 ಆಕಳದಿಂದ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚಿಕ್ಕದಿತ್ತು ಅವಾಗ. ಇವಾಗ ನೀವು ನೋಡ್ಬೋದು ಇಷ್ಟೊಂದು ದನಗಳಾಗಿದ್ದಾವೆ. ಇವು ಯಾವ ಅಂದ್ರೆ ಇದು ಎಮ್ಮೆಗಳು? ಇದು ಎಮ್ಮೆಗಳು, ಎಲ್ಲ ಗುಜರಾತ್ ಎಮ್ಮೆಗಳು. ಆಮೇಲೆ ಗುಜರಾತ್ ಆಕಳು. ಯಾಕೆ ನಾವು ಇವನ್ನೇ ಆಯ್ಕೆ ಮಾಡಿದ್ದೇವೆ ಅಂತಂದ್ರೆ, ಇವು ವೆರಿ ಸ್ಟಡಿ, ದೇ ಕ್ಯಾನ್ ಟಾಲರೇಟ್ ಅಂಡ್ ಲಿವ್ ಇನ್ ಎನಿ ಕೈಂಡ್ ಆಫ್ ಎನ್ವೈರ್ಮೆಂಟು, ಎಕ್ಸ್ಟ್ರೀಮ್ ಎನ್ವೈರ್ಮೆಂಟು. ಆಮೇಲೆ ಇವು ತುಂಬಾ ಇದು ಬಿಡಲ್ಲ, ಕೇರ್ ಟೇಕಿಂಗ್ ಬಿಡಲ್ಲ. ವೆಟರ್ನರಿ ಕೇರ್ ಅಂತ ಹೇಳಿದ್ರಲ್ಲ ಸರ್, ಇದು ಗುಜರಾತ್ ಅಲ್ಲಿ ಬನ್ನಿ ಮತ್ತೆ ಜಾಫ್ರಾಬಾದಿ. ಬನ್ನಿ ಮತ್ತೆ ಜಾಫ್ರಾಬಾದಿ. ಓಕೆ, ಇದು ನೀವು ಕೈ ಇಟ್ಕೊಂಡಿರೋದು ಬನ್ನಿ. ಓಕೆ, ಜಾಫ್ರಾಬಾದಿ ಇಲ್ಲಿದೆ ನೋಡಿ, ಜಾಫ್ರಾಬಾದಿ. ಓಕೆ, ಇವರು. ನನಗೆ ಎಮ್ಮೆಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಓಕೆ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಎಮ್ಮೆಗಳು ಕಮ್ಮಿ. ಎಷ್ಟೋ ಕೆಲವು ರೈತರನ್ನ ನಾವು ಭೇಟಿಯಾದಾಗ ಎಮ್ಮೆಗಳನ್ನ ನಾವು ಕಂಡಿದ್ವಿ. ಬಟ್ ಅದರಲ್ಲಿರುವಂತ ಬ್ರೀಡ್ಗಳಾಗ್ಲಿ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ. ಓಕೆ, ನೀವು ಮೊದಲಿಂದನೂ ಎಮ್ಮೆ ನೀವು ಸಾಕಾಣಿಕೆ ಮಾಡ್ತಿದ್ರಾ ಅಥವಾ ಈ ಗೊಬ್ಬರಕ್ಕೋಸ್ಕರ ಮಾತ್ರನಾ, ಹೇಗೆ? ಇಲ್ಲ, ನಾವು ನಮ್ಗೆ ಮೇನ್ ಗೊಬ್ಬರಕ್ಕೋಸ್ಕರ ಹಸುಗಳು ಬೇಕಾಗಿತ್ತು. ನಾವು 2 ಗಿರ್ ಹಸುಗಳನ್ನ ತಂದು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹಾಗೆ ಬೆಳೀತಾ ಅದು ಕರು ಹಾಕಿ, ಆಮೇಲೆ ಶೆಡ್ ಎಕ್ಸ್ಟೆನ್ಷನ್ ಆಗಿ, ಮತ್ತೆ ಒಂದು 4 ಎಮ್ಮೆಗಳನ್ನ ತಂದ್ವಿ. ಸೊ ಇದು ಯಾವುದು ಪ್ಲ್ಯಾನ್ಡ್ ಇರಲಿಲ್ಲ, ನಾವು ಇದನ್ನೇ ಮಾಡಬೇಕು ಅಂತೇಳಿ. ಇದರಿಂದ ಉದ್ದೇಶ ಇರೋದು ಒಂದೇ, ನಮ್ಮ ಹೊಲಕ್ಕೆ ಸಗಣಿ ಗೊಬ್ಬರ ಆಗಬೇಕು. ಆ ಸಗಣಿ ಗೊಬ್ಬರ ಹಾಕಿ ನಾವು ಹೊಲದ ಮಣ್ಣನ್ನು ಫಲವತ್ತಾಗಿ ಮಾಡಬೇಕು. ಖಂಡಿತ. ಬಟ್ ಇಲ್ಲಿ ಈಗ ನಿಮ್ಮಲ್ಲಿ ಎಷ್ಟು ರಾಸುಗಳಿದಾವೆ ಇವಾಗ? ಸದ್ಯ ಕರುಗಳು ಅದೆಲ್ಲ ಸೇರಿ ಒಂದು 50 ಆಗ್ತವೆ. 50. ಸೊ
ನಿಮ್ಮ ಪ್ರಕಾರ ಗೊಬ್ಬರ ಎಷ್ಟು ಇಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ರೆ ಸಗಣಿ ನಮ್ಗೆ ಗೊಬ್ಬರ? ಒಂದು 700 kg ವರೆಗೂ ಸಗಣಿ ಸಿಗುತ್ತೆ. 700 kg ಎಷ್ಟು ದಿನಕ್ಕೆ? ದಿನಕ್ಕೆ 700 kg ಸಗಣಿ ಸಿಗುತ್ತೆ. ದಿನಕ್ಕೆ 700 kg? ಈ 50 ಇದರಿಂದ 700 kg ಲಿಂದ 1 ಟನ್ ವರೆಗೂ ಸಿಗುತ್ತೆ. ಹಾ. ಸೊ ಇದೆಲ್ಲದು ನಿಮ್ಮ ಗೊಬ್ಬರ ತಯಾರಿಕೆಗೆ ಇದಷ್ಟೇ ಸಾಕಾಗಲ್ಲ ನಮ್ಮ ಗೊಬ್ಬರ ತಯಾರಿಕೆಗೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಇದು ಸಾಕಾಗ್ತಿತ್ತು. ಬಟ್ ಇವಾಗ ನಮ್ಮ ಹತ್ರ ಪ್ರೊಡಕ್ಷನ್ ಕೆಪಾಸಿಟಿನೂ ಜಾಸ್ತಿ ಇದೆ, ಹಾಗೆ ಬೇಡಿಕೆನೂ ಜಾಸ್ತಿ ಇದೆ. ಓಕೆ. ಅದಕ್ಕಾಗಿ ನಾವು ನಮ್ಮ ಸಗಣಿ ಅಲ್ದೇ ಹೊರಗಡೆಯಿಂದ ಸಗಣಿ ಸುತ್ತಮುತ್ತಲ ಹಳ್ಳಿಯಿಂದ ಗೋಶಾಲೆಯಿಂದ ಸಗಣಿನ ಕೊಂಡ್ಕೊಂಡು ತೊಗೊಂಬರ್ತೀವಿ. ಓಕೆ. ಇಲ್ಲಿ ಇನ್ನೊಂದು ಕೇಳಬೇಕು. ಈ ನಿಮ್ಮ ಎಮ್ಮೆಗಳು ಮತ್ತೆ ಆಕಳುಗಳನ್ನ ನಾವು ನೋಡ್ದಾದ ನಂತರ ಸಗಣಿಗೆ ಓಕೆ, ಈ ಹಾಲು ಅದನ್ನೆಲ್ಲ ಏನ್ ಮಾಡ್ತೀರಾ? ಅಂದ್ರೆ ಅದನ್ನು ಏನಾದ್ರು ನೀವು ಹೊರಗಡೆ ಕೊಡ್ತೀರಾ ಹೇಗೆ? ನಾವು ಹಾಲನ್ನ ಇಲ್ಲಿ ಹುಬ್ಳಿ ಕಳಿಸ್ತೀವಿ. ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ನಮಗೆ. ಹುಬ್ಳಿಯಲ್ಲಿ ನಾವು ಮನೆಗೆನೆ ಇದ್ರ ಹಾಲನ್ನ ಸರಬರಾಜು ಮಾಡ್ತಾ ಇದ್ದೇವೆ ಆಸ್ ಆಫ್ ನೌ. ಬಟ್ ಏನು ಅದನ್ನ ಈಗ ಸ್ಲೋಲಿ ನಾವು ಹಂತ ಕಡಿಮೆ ಮಾಡ್ತಾ ಬರ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಕೆಲಸ ಇಲ್ಲೇ ಜಾಸ್ತಿ ಇದೆ ಗೊಬ್ಬರದ್ದು. ಆಮೇಲೆ ಪ್ಲಸ್ ನಮ್ಗೆ ಎರಡು ಕೂಡ ಫೋಕಸ್ ಆಗ್ತಾ ಇಲ್ಲ. ಅಲ್ಲಿ ಹಾಲು ಸರಬರಾಜು ಮಾಡೋದು ಪ್ಲಸ್ ಗೊಬ್ಬರ ಮಾಡೋದು, ದನಗಳು ನೋಡ್ಕೊಳ್ಳೋದು. ಸೊ ಹಂತವಾಗಿ ಅದನ್ನ ಕಡಿಮೆ ಮಾಡ್ತಾ ಇದನ್ನ ನಾವು ಗೊಬ್ಬರದನ್ನೇ ಉತ್ಪಾದನೆ ಜಾಸ್ತಿ ಮಾಡ್ತಾ ಇದ್ದೀವಿ. ಗೊಬ್ಬರದ ಉತ್ಪಾದನೆ ಜಾಸ್ತಿ ಮಾಡ್ತೀವಿ. ಬಟ್ ಹಾಲು ಉತ್ಪತ್ತಿ ಆಗಿರೋದು ಹೇಗೆ ಕನ್ಸ್ಯೂಮ್ ಆಗುತ್ತೆ? ಅಂದ್ರೆ ಕರುಗಳಿಗೆ ಬಿಡ್ತೀರಾ? ಕರುಗಳಿಗೆ ಜಾಸ್ತಿ ಬಿಡ್ತೇವೆ. ಕರುಗಳಿಗೆ ಜಾಸ್ತಿ ಬಿಡ್ತೇವೆ. ಆಮೇಲೆ ಅದನ್ನ ನಾವು ಬೆಣ್ಣೆ ಮಾಡಿ ಅದ್ರ ಮಜ್ಜಿಗೆನ ಗೊಬ್ಬರಕ್ಕೆ ಯೂಸ್ ಮಾಡ್ತೇವೆ. ಸೊ ಅದ್ರ ಮಲ್ಟಿಪಲ್ ಯೂಸಸ್ ಇದೆ. ಓಕೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ತರ ನೀವು ಯೂಸ್ ಮಾಡ್ತೀವಿ. ಸೊ ನೀವು ಹೇಳಿದಂತೆ ಇಲ್ಲಿಯ ಗೊಬ್ಬರ, ನಿಮ್ಮ ಕಾಂಪೋಸ್ಟ್, ಎರಡು ರೀತಿಯ ಕಾಂಪೋಸ್ಟ್ ಏನಿದೆ, ಆ ಎರಡು ರೀತಿ ಕಾಂಪೋಸ್ಟ್ಗೂ ಇದು ಯೂಸ್ ಆಗುತ್ತೆ. ಇದು ಒನ್ ಆಫ್ ರಾ ಮೆಟೀರಿಯಲ್ ಅಷ್ಟೇ. ಒನ್ ಆಫ್ ಮೇ ಬಿ ನೀವು ಅದು 10 to 15% ರಾ ಮೆಟೀರಿಯಲ್ ಅನ್ಲಿಕ್ಕೂ ಅಡ್ಡಿ ಇಲ್ಲ ಅಷ್ಟೇ. ಸೊ ಅಂದ್ರೆ ಮೇನ್ ರಾ ಮೆಟೀರಿಯಲ್ ಬೇರೆನೇ ಇದೆ? ಹೌದು, ಮೇನ್ ರಾ ಮೆಟೀರಿಯಲ್ ಬೇರೆನೇ ಇದೆ. ಹೌದಾ? ಬನ್ನಿ, ಈ ಎಲ್ಲ ಆಕಳುಗಳನ್ನ ನೋಡ್ಕೊಂತ ಹಂಗೆ ಹೊರಗಡೆ ಹೋಗಿ ತೋರಿಸ್ತೇನೆ ನಿಮ್ಗೆ. ಕರುಗಳು ಇದಾವೆ. ಇಲ್ಲಿ ಕರುಗಳು ಇದಾವೆ. ಈ ಸೈಡ್ ಈ ಪೋರ್ಷನ್ ಅಲ್ಲಿ ಕರುಗಳು ಇರ್ತವೆ. ಪ್ಲಸ್ ಅಲ್ಲಿ ಇನ್ನೊಂದು ಪೋರ್ಷನ್ ಇದೆ ಹೊರಗಡೆ, ಸ್ವಲ್ಪ ಹಾಲು ಕುಡಿಯೋದು ಬಿಟ್ಟು ಕರುಗಳನ್ನ, ಅದನ್ನು ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಎಮ್ಮೆ ಕರುಗಳು ಇದಾವೆ. ಇದೆಲ್ಲ ನೀವು ಹೇಳಿದಂತೆ ಈ ಗುಜರಾತ್ ಭಾಗದಿಂದ ತಂದಂತದ್ದ? ಹೌದೌದು, ನಾನೇ ಖುದ್ದಾಗಿ ಹೋಗಿ ಗುಜರಾತ್ ಇಂದ ಖರೀದಿ ಮಾಡ್ಕೊಂಡು ಬಂದಿರೋಂಥದ್ದು. ನೀವೇ ಖುದ್ದಾಗಿ ಹೋಗಿ? ಹೌದು. ಇದರಲ್ಲಿ ನೀವು ಹೆಂಗೆ ಅಂದ್ರೆ ಈ ಬ್ರೀಡ್ ಸೆಲೆಕ್ಷನ್ ಎಲ್ಲ ಹೆಂಗ್ ಮಾಡ್ತೀರಾ ಸರ್? ಬ್ರೀಡ್ ಸೆಲೆಕ್ಷನ್ ಅಂದ್ರೆ ಈಗ ನಾವು ಅಲ್ಲಿ ತುಂಬಾ ನಾನು ಇದನ್ನ ಕೇಳಿದೆ ಅಂದ್ರೆ, ಈಗ ಜಾಫ್ರಾಬಾದಿ ಮತ್ತೆ ಬನ್ನಿ ಹೇಳಿದ್ರಲ್ಲ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ನನಗೆ ಅದ್ರದ್ದು ಡಿಫ್ರೆನ್ಶಿಯೇಟ್ ಗೊತ್ತಿಲ್ಲ. ಬಹುಶಃ ನಂತರ ನಮ್ಮ ವ್ಯೂವರ್ಸ್ ಸುಮಾರು ಜನ ಇರ್ತಾರೆ ಅಂತ ತಿಳ್ಕೊಳ್ತೀನಿ. ಹೌದು. ಸೊ ಅಂಥವರಿಗೆ ನೀವು ಕೆಲವು ಕೀ ಫ್ಯಾಕ್ಟರ್ಸ್ ಎಮ್ಮೆಗಳಲ್ಲಿ, ನಮ್ಮಲ್ಲಿ ಈ ರೆಡ್ ಸಿಂಧಿ, ನಮ್ಮ ಯಾವುದು ಆಕಳ ರೆಡ್ ಸಿಂಧಿ ಆಗಿರ್ಬೋದು, ಅಥವಾ ನಿಮ್ಮ ಗಿರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ಅದರಲ್ಲಾದ್ರೆ ಸಾಧಾರಣವಾಗಿ ನಾವು ಸುಮಾರು ವಿಡಿಯೋ ಮಾಡಿದ್ವಿ, ನಮಗೂ ಗೊತ್ತು ಕೂಡ. ಎಮ್ಮೆಗಳಲ್ಲಿ ನೀವು ಹೇಗೆ ಇದು ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಎಮ್ಮೆಗಳಲ್ಲಿ ಏನಿದೆ ಅಂದ್ರೆ, ಈಗ ಬಹಳಷ್ಟು ಜನ ಮುರ್ರಾ ಡೈರಿನ್ ಮಾಡ್ತಾರೆ. ಅವರು ಹಾಲಿಗೋಸ್ಕರ ಮಾಡೋದು. ಮುರ್ರಾ ಹೈ ಇಲ್ಡಿಂಗ್ ಬಫೆಲೋ ಅದು. ಹೌದು. ಬಟ್ ನಾವ್ ಯಾಕೆ ಇದನ್ನೇ ಚೂಸ್ ಮಾಡಿದೀವಿ, ಬನ್ನಿ ಮತ್ತೆ ಜಾಫ್ರಾಬಾದಿ ಅಂದ್ರೆ, ಇವು ಹಾಲನ್ನು ಸಹ ಒಳ್ಳೆ ಜಾಸ್ತಿ ಕೊಡ್ತವೆ, ಕ್ಲೋಸ್ ಟು ಮುರ್ರಾ. ಜಾಫ್ರಾಬಾದಿ ಕೆಲವೊಂದು ಮುರ್ರಾಕ್ಕಿಂತ ಜಾಸ್ತಿನೂ ಕೊಡ್ತವೆ. ಎಷ್ಟು ಕೊಡ್ತಾವೆ ಸರ್? ನಮ್ಮಲ್ಲಿ ಅದು ಜಾಫ್ರಾಬಾದಿ ನೀವು ವಿಡಿಯೋ ಮಾಡಿದ್ರಲ್ಲ, ಅದು 2 ಹೊತ್ತಿಗೆ 16 ಲೀಟರ್ಸ್ ಮಿಲ್ಕ್ ಕೊಡುತ್ತೆ. 2 ಹೊತ್ತಿಗೆ 16 ಲೀಟರ್ಸ್. 16 ಲೀಟರ್ಸ್ ಇಲ್ಲಿದೆಯಾ? ಇಲ್ಲಿ ಈ ಭಾಗದಲ್ಲಿ ಅಲ್ಲಿದೆ. ಅಲ್ಲಿದೆಯಲ್ಲ, ಅದು ಅವ್ರು ನೀರು ಹೊಡಿತಾ ಇರೋದು. ನೀರು ಹೊಡಿತಾ ಇರೋದು ಸೆಕೆಂಡ್. ಓಕೆ. ಹಾಲು ಜಾಸ್ತಿ ಕೊಡ್ತವೆ. ಆಮೇಲೆ ಇವು ಎನಿ ಲೋ ಮೇಂಟೆನೆನ್ಸ್ ಎಮ್ಮೆಗಳು, ಎಕ್ಸ್ಟ್ರೀಮ್ ಟೆಂಪರೇಚರ್ಲು ಆರಾಮಾಗಿರ್ತವೆ. ಓಕೆ. ಆಮೇಲೆ ಇವನ್ ಗ್ರೇಸಿಂಗಿಗೆ ಹೋಗ್ತವೆ. ಪ್ಲಸ್ ವೆಟರ್ನರಿ ಕೇರ್ ವೆರಿ ಮಿನಿಮಮ್ ರಿಕ್ವೈರ್ಡ್ ಈ ಎಮ್ಮೆಗಳು, ಈ ತಳಿಯಲ್ಲಿ. ಆಮೇಲೆ ಇನ್ನೊಂದು, ಇವು ಲೋ ಕಾಸ್ಟ್ ಕೂಡ ಕಂಪ್ಯಾರಿಟಿವ್ಲಿ ಮುರ್ರಾ. ಸೊ ಹೀಗೆ ಒಂದು ಕೇಳುವಂಥದ್ದು, ಈ ಗುಜರಾತಿಂದ ನೀವು ತರ್ತೀರಿ ಅಂತ ಹೇಳಿದ್ರಲ್ಲ, ಎಷ್ಟು ಒಂದು ಹಣದಲ್ಲಿ ಈ ಒಂದು ಸಿಗ್ತವೆ ನಾರ್ಮಲ್ ಆಗಿ ಒಂದು ಅಂದಾಜು? ಈಗ ನಾವು ತೊಗೊಂಬರ್ತಾ ಇದ್ದೇವಲ್ಲ, 60 to 1 lakh rupees ಅಲ್ಲಿ ನಿಮ್ಗೆ ಒಳ್ಳೆ ಎಮ್ಮೆ ಸಿಗುತ್ತೆ. 60,000 to 1 lakh. ಓಕೆ. ಆಮೇಲೆ ಆಕಳುಗಳಾದ್ರೆ ನಿಮಗೆ 35 ಹಿಡಿದು 60,000 ತನಕ ಒಳ್ಳೆ ಆಕಳುಗಳು ಸಿಗ್ತವೆ. 35,000 to 60,000 ವರೆಗೂ.
ಈ ಆಕಳುಗಳು ಅಂತ ಹೇಳಿದ್ರೆ ನಿಮ್ಮ ಗಿರ್ ಆಕಳುಗಳು. ಗಿರ್ ಆಕಳುಗಳು. ಇಲ್ಲೆಲ್ಲ 2 ಲಕ್ಷ 3 ಲಕ್ಷ ಹಿಂಗೆಲ್ಲ ಅಂತಾರೆ ಕೆಲವರು. ಇಲ್ಲ, ನೀವು ಅಲ್ಲಿ ಹೋಗಿ ಸ್ವಲ್ಪ ಸರಿಯಾಗಿ ವಿಚಾರಣೆ ಮಾಡಿ ಒಂದು ವಾರ 10 ದಿವಸ ಇದ್ದು ನೋಡ್ಕೊಂಡು ತರಬೇಕು ಅಲ್ವಾ? ಹಾ, ಅದು ಇಲ್ಲಿ ಹೇಳೋರು ತಂದಾದ್ಮೇಲೆ ಏನಾದ್ರು ಹೇಳ್ತಾರೆ. ಇಲ್ಲಿ ನೋಡಿ ಪ್ಯೂರಿಟಿ ನಿಮಗೆ ಬೇಕಂದ್ರೆ ಇದು ಚೆಕ್ ಮಾಡಿ. ಇದು ನನಗೆ ಅಲ್ಲಿ 50,000 ಬಿದ್ದಿದೆ. ಅಲ್ಲಿ 50,000. ಇದು ಇದು 2 ವರ್ಷ ಸೇರಿ 10 ಲೀಟರ್ ಹಾಲು ಕೊಡುತ್ತೆ. ಇದಕ್ಕೆ ನಮ್ಮ ಹತ್ರ 4ನೇ ಸಲ ಕರು ಹಾಕಿದೆ. ಈ ಎಷ್ಟನೇ ಟೈಮಲ್ಲಿ ತಂದಿದ್ದು? ಏನ್ ಎಷ್ಟು ಟೈಮ್ ಹಿಂದೆ ತಗೊಂಬಂದದ್ದು? ಇದು 3 ಇಯರ್ಸ್ ಹಿಂದ್ಗಡೆ ತಗೊಂಬಂದಿದ್ದು. 3 ಇಯರ್ಸ್ ಹಿಂದೆ. ಅಲ್ಲಿಂದ ಪ್ರೆಗ್ನೆಂಟ್ ಇರೋದೇ ತಂದಿದ್ದೆ. ಈಗ ಆಲ್ಮೋಸ್ಟ್ ಅದು ನಮ್ಮ ಹತ್ರ ಈಗ ಈ ಸಲ ಕರ ಹಾಕಿದ್ರೆ 4th ಕರ ಹಾಕಿದಾಗೆ 10 ಲೀಟರ್ಸ್ ಮಿಲ್ಕಿಂಗ್ ಇದೆ. ಸೊ ಇದು ಒಂದು ಆಕಳಿನ ಭಾಗ ಆಯಿತು. ನಾನು ಮೊದಲೇ ಹೇಳಿದಂತೆ ಎಮ್ಮೆಯ ಒಂದು ಇದರಲ್ಲಿ ನಾನು ಹೆಚ್ಚಾಗಿ ಪರಿಣಿತಿ ಇಲ್ಲ ನನಗೆ. ಇವನ್ ಪರಿಣಿತಿ ಯಾವ್ದ್ರಲ್ಲೂ ಇಲ್ಲ, ಎಮ್ಮೆಲ್ಲಂತೂ ಮೊದಲೇ ಇಲ್ಲ. ಇಲ್ಲ, ಇದು ನಿಮ್ಮ ವೀಕ್ಷಕರಿಗೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ಓಕೆ. ಸೊ ಇವರೊಬ್ರು ಸಣ್ಣವರು. ಇವರೆಲ್ಲ ಇದು 3 days ಓಲ್ಡ್ ಕಾಫು. ಇದ್ರ ಕಾಫ್ ಇದು ಮೊನ್ನೆ ಮರಿ ಹಾಕಿದೆ. ಬನ್ನಿನಾ ಇದು? ಇದು ಬನ್ನಿ. ಇದು ಬನ್ನಿ ಅಲ್ಲ? ಓಕೆ. ಬಟ್ ನೋಡೋದಕ್ಕೂ ಒಂದು ಒಳ್ಳೆ ಬಿಲ್ಟ್. ಹೌದು ಹೌದು, ಇದಲ್ವಾ? ಅದೇ ಸ್ಪೆಷಾಲಿಟಿ ಗುಜರಾತ್ ಎಮ್ಮೆಗಳದು. ದೇ ವೆರಿ ವೆಲ್ ಬಿಲ್ಟ್, ವೆರಿ ಸ್ಟಡಿ ಅಲ್ವಾ? ಆಮೇಲೆ ಅವಕ್ಕೆ ನೀವು ಯಾವ ತರ ಆದ್ರೂ ಕೂಳ್ ತಿಂದ್ರೂ ದೇ ಸರ್ವೈವ್. ಅಂಡ್ ದೇ ಇವನ್ ಗಿವ್ ಗುಡ್ ಮಿಲ್ಕ್ ಆಲ್ಸೋ. ಇದು ಒಂದು ನೋಡಿ, ಇದ್ರ ತಾಯಿ ತೀರೋಗಿದೆ. ಹುಟ್ಟಿ ಒಂದೇ ದಿನಕ್ಕೆ ತೀರೋಯ್ತು. ಸೊ ಇದನ್ನ ನಾವು ಬೇರೆ ಆಕಳದ ಹಾಲು ಕೊಟ್ಟು ರಿಟರ್ನ್ ನೌ ಇಟ್ ಇಸ್ ಆಲ್ಮೋಸ್ಟ್ 45 days to 50 days ಓಲ್ಡ್ ಕಾಫ್. ಇದು ಒಂದೇ ದಿನಕ್ಕೆ ಹೋಯ್ತು ಅಂತ ಹೇಳಿದ್ರು ಅವತ್ತಿನ ಒಂದು ಕಷ್ಟ ಸುಮಾರು ಇರುತ್ತೆ. ಸುಮಾರು ಇತ್ತು. ಬಟ್ ನಮ್ಮ ಕೆಲಸಗಾರ ಪರಿಶ್ರಮದಿಂದ ಇದನ್ನ ನಾವು ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಇದಕ್ಕೆ ಅಂದ್ರೆ ನೀವು ಅವಾಗಲೇ ಹೇಳಿದಂತೆ ಈ ಹಾಲು, ಈಗ ನೀವು ಹೊರಗಡೆ ಹಾಲು ಕೊಡದೆ ಕಮ್ಮಿ ಮಾಡ್ತಾ ಇದೀರಾ ಅನ್ನೋದು. ಸೊ ಇದಕ್ಕೂ ನಿಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ತೀವಿ. ಇದಕ್ಕೋಸ್ಕರನೇ ನಾವು ಹೊರಗಡೆ ಹಾಲು ಕೊಡೋದು ಕಡಿಮೆ ಮಾಡಿದೀವಿ. ಹೌದು, ಈ ರೀತಿ ಕಫ್ಗಳು ಬಂದಾಗ. ಕಾಫ್ಗಳು ಬಂದಾಗ ಆಮೇಲೆ ನಾವು ದನ ತರ ನೋಡಲ್ಲ. ನಮ್ಗೆ ಅದು ಹ್ಯೂಮನಿಟೇರಿಯನ್ ಆಂಗಲ್. ನಾವು ವಿ ಆರ್ ಪ್ಯಾಷನೇಟ್ ಅಬೌಟ್ ಅನಿಮಲ್ಸ್. ನಮಗೆ ಅದರ್ಲಿಂದ ದುಡ್ಡು ಎಷ್ಟು ಬರುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಅದಕ್ಕೆ ಎಷ್ಟು ಬೆಸ್ಟ್ ನಾವು ಮಾಡ್ತೇವೆ, ಅದನ್ನ ಎಷ್ಟು ಬೆಸ್ಟ್ ಚೆನ್ನಾಗಿ ನೋಡ್ಕೊಂತೇವೆ ಅನ್ನೋದು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಕೊನೆಯದಾಗಿ ನಾನು ಕೇಳಬೇಕಾಗಿರುವಂಥದ್ದು, ನೀವು ಹೇಳಿದ್ರಿ ಹೌದು ನೀವು ಗ್ರೇಸಿಂಗಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಬಿಟ್ಟು ಕೂಡ ಮೇವು ಕೊಡೋದಾದ್ರೆ ಹೇಗೆ? ಅಂದ್ರೆ ಮೇವು ನಿಮ್ಮಿಂದನೇ ಅಥವಾ ಬೇರೆ ಏನಾದ್ರು ಸೈಲೇಜು? ಇಲ್ಲ, ನಾವು ಮೇವು ಬಹಳಷ್ಟು ಹೊರಗಡೆ ತಗೊಂಡ್ರೆ ಇಷ್ಟು ದನಗಳನ್ನ ಸಾಕಾಗಲ್ಲ. ಹಾಲು ಮಾರಲಾರ್ದನೆ ನಮ್ದು ಹೊಲ ಇಲ್ಲಿ ಜಾಸ್ತಿ ಇರೋದ್ರಿಂದ, ಭೂಮಿ ಜಾಸ್ತಿ ಇರೋದ್ರಿಂದ 80% ನಮ್ಗೆ ಏನ್ ಬೇಕು ನಾವೇ ಬೆಳ್ಕೊಂತೇವೆ. ಪ್ಲಸ್ 20% ಶಾರ್ಟೇಜ್ ಇದ್ದಾಗ ನಾವು ಕೊಂಡ್ಕೊಂತೇವೆ. ಓಕೆ. ಆಮೇಲೆ ಇನ್ನೊಂದು ಅಂದ್ರೆ ಇಲ್ಲಿ ನಮ್ಮ ಫ್ಯಾಮಿಲಿ ಹೊಲಗಳು ತುಂಬಾ ಜಾಸ್ತಿ ಇದೆ. ಸೊ ಅವರು ನಾನು ಹಸು ಕಟ್ಟಿರೋದ್ರಿಂದ ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವ್ರ ಹತ್ರ ಏನೋ ಎಕ್ಸಸ್ ಇದ್ರು ನಮ್ಗೆ ಫಾರ್ಡರ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಸೊ ಇದೊಂಥರ ಮೋರ್ ದೆನ್ ಬಾಟರ್ ಸಿಸ್ಟಮ್. ಇದು ಕೈಂಡ್ ಆಫ್ ಅ ಗೋಶಾಲೆ ಗತಿ ಅವರು ನೋಡಿ ನಡೆಸ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ನಿಮ್ಮ ಗೊಬ್ಬರ ತಯಾರಿಕೆಯಲ್ಲಿ ಇಲ್ಲಿಯ ಒಂದು ಕೊಡುಗೆ ತುಂಬಾ ಜಾಸ್ತಿ ಇದೆ. ಹೌದು, ನನ್ನ ಪ್ರಯಾಣ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಸೊ ಇದು ನನ್ನ ಪ್ರಯಾಣದ ಅವಿಭಾಜ್ಯ ಅಂಗ ಅನ್ಲಿಕ್ಕೆ ನೀವು ಅಡ್ಡಿ ಇಲ್ಲ. ಓಕೆ. ಸೊ ಇಲ್ಲಿ ಇನ್ನೊಂದು ಕೇಳಬೇಕು. ಎಕ್ಸೆಪ್ಟ್ ನಮ್ಮ ಈ ಗಿರ್ರು ಮತ್ತೆ ಇದು ಯಾವುದು ಎಮ್ಮೆಗಳು, ಇಲ್ಲಿಯ ಒಂದು ಬೇರೆ ದೇಸಿ ನಾಟಿ ಹಸುಗಳು ಇವ? ಅವು ಇಲ್ಲಿ ಇಲ್ಲ. ಬಹುಶಃ ನೀವು ಅವಾಗ ಹಾಲಿನ ಬಗ್ಗೆ ಥಿಂಕ್ ಮಾಡಿದ್ರಿಂದ ಅದಿಲ್ವಾ ಅಥವಾ ಹೇಗೆ? ಇಲ್ಲ, 2 ಕಾರಣಗಳಿವೆ ಅದಕ್ಕೆ. ಒಂದನೇ ಕಾರಣ ನೀವು ಹೇಳಿದಾಗೆ ಕರೆಕ್ಟ್, ಅದು ಹಾಲು ಸ್ವಲ್ಪ ಕಡಿಮೆ ಅನ್ನೋದು. ಅದಕ್ಕೋಸ್ಕರ ನಾವು ಹಾಲು ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಥವಾ ಇದು ಒಂದು ಇದು ನಡೀತಾ ಇತ್ತು ಎಲ್ಲ ಥ್ರೂಔಟ್ ಕಂಟ್ರಿ ಅನ್ರಿ, ಅಥವಾ ಥ್ರೂಔಟ್ ಒಂದು ಇದು ಗಿರ್ ಅನ್ನೋದೊಂದು ಸಡನ್ ಆಗಿ ಹೈಪ್ ಆಗಿತ್ತು. ಹೌದು. ಸೊ ನಾವು ಅವಾಗ ನಾನು ಬಂದಾಗ ತುಂಬಾ ಹೊಸಬ, ನನ್ಗೇನು ಗೊತ್ತಿಲ್ಲ. ಸೊ ಅವಾಗ ನಾನು ಎಲ್ಲ ಹೈಪ್ ನಿಂದ ಹೋಗಿ ಗಿರ್ ತೊಗೊಂಬಂದೆ. ಬಟ್ ಆಮೇಲೆ ಲೇಟರ್ ಕೋರ್ಸ್ ಅಲ್ಲಿ ಏನ್ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರೆ ನನಗೆ, ಓಕೆ, ಗಿರ್ ಇಸ್ ಲೈಕ್ ಜಸ್ಟ್ ಅನದರ್ ದೇಸಿ ಕೌ ಬ್ರೀಡ್, ಜಸ್ಟ್ ಲೈಕ್ ಎನಿ ಅದರ್ ಕೌ ಬ್ರೀಡ್, ದೇಸಿ ಕೌ ಬ್ರೀಡ್. ಬಟ್ ಆಲ್ರೆಡಿ ನಾವು ತಂದಿರೋದು ಎಸ್ಟಾಬ್ಲಿಷ್ ಆಗಿರೋದು. ಅಂಡ್ ಈಗ ನಮ್ಗೆ ಅದ್ರೊಟ್ಟಿಗೆ
ಅಡ್ಜಸ್ಟ್ ಆಗಿಬಿಟ್ಟಿದ್ದೇವೆ ಹ್ಮ್ ಅದು ನೋಡ್ಕೊಳ್ಳೋಕೆ, ಅದನ್ನ ಇದು ಮಾಡ್ಕೊಳ್ಳೋಕೆ. ಲೋಕಲ್ ಆದ್ರೆ ಏನಾಗುತ್ತೆ, ಅವು ಸ್ವಲ್ಪ ಅಗ್ರೆಸಿವ್ ಕೆಲವೊಮ್ಮೆ. ಕೆಲವೊಮ್ಮೆ ಯಾರಿಗಾದ್ರೂ ಇಂಜರಿ ಮಾಡ್ಬೋದು, ಹರ್ಟ್ ಮಾಡ್ಬೋದು. ಆಮೇಲೆ ಇವು ಒಟ್ಟಿಗೆ ನಮ್ಗೆ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಮತ್ತೆ ಯಾಕೆ ಅದನ್ನ ಅಂತೇಳಿ ನಾವು ಅದ್ರ ಬಗ್ಗೆ ಇನ್ನೂ ಅದ್ರ ವಿಚಾರ ಬಗ್ಗೆ ಇದು ಮಾಡಿಲ್ಲ. ಮಾಡಲಿಲ್ಲ. ಹಾ. ಓಕೆ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಇನ್ನು ಮುಂದಿನ ಇದರಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಿಮ್ಗೆ ಹಾಗೆ ಒಂದು ತೋರಿಸ್ತಾ ಹೋಗ್ತೇನೆ. ಫಸ್ಟ್ ನಮ್ದು ಗೊಬ್ಬರದ್ದು ವರ್ಮಿ ಕಾಂಪೋಸ್ಟ್ ಒಂದು ತೋರಿಸ್ತೇನೆ. ಹಾ ಹಾ, ಇವರು ಜಾಫ್ರಾಬಾದಿನ? ಹಾ, ಇದು ಬನ್ನಿ ಕೋಣ. ಬನ್ನಿ ಕೋಣ. ಹಾ. ಬನ್ನಿ ಕೋಣ. ಓಕೆ. ಸೊ ಇಲ್ಲಿ ಒಂದು ಸಣ್ಣದಾಗಿ ಕೇಳಬೇಕು. ಹಾ, ಕೇಳಿ. ಈ ಬನ್ನಿ ಮತ್ತೆ ಜಾಫ್ರಾಬಾದಲ್ಲಿ ಮೇನ್ ಡಿಫ್ರೆನ್ಸ್ ಏನು? ಬನ್ನಿ ಮತ್ತೆ ಜಾಫ್ರಾಬಾದಿ ಇಟ್ ಈಸ್ ಮೋರ್ ಆಫ್ ಅ ವೈಲ್ಡ್ ಬಫೆಲೋ. ಅದನ್ನ ಡೊಮೆಸ್ಟಿಕೇಟ್ ಮಾಡಿ ನಾವು ಹಾಕ್ತಾ ಇದ್ದೇವೆ. ದಟ್ ಈಸ್ ಹೆವಿ ಬಫೆಲೋ. ಎಲ್ಲ ಬಫೆಲೋ ಅಲ್ಲಿ ಹೆವಿ ಅಂದ್ರೆ ಜಾಸ್ತಿ ತೂಕ ಇರೋದು, ದೊಡ್ಡ ಬಫೆಲೋ ಇರೋದು ಬನ್ನಿ, ಸಾರಿ ಜಾಫ್ರಾಬಾದಿ. ಬನ್ನಿ ಇಸ್ ಏನು ಮಿಕ್ಸ್ಡ್ ಬ್ರೀಡ್ ಆಫ್ ಮುರ್ರಾ ಅಂಡ್ ಮೇಸಾನ. ಓಕೆ. ಎರಡನ್ನು ಮಿಕ್ಸ್ ಮಾಡಿ ಬನ್ನಿ ಅಂತ ಆಗಿದೆ. ಮೇಸಾನ, ಗುಜರಾತದ ಒಂದು ಮೇಸಾನ ರೀಜನ್ ಇದೆ, ಆ ಭಾಗದ ಮೇಸಾನ ಎಮ್ಮೆ, ಅದು ಒಳ್ಳೆ ಎಮ್ಮೆನೆ. ಅದನ್ನ ಮುರ್ರಾ ಒಟ್ಟಿಗೆ ಕ್ರಾಸ್ ಬ್ರೀಡ್ ಮಾಡಿ ಬನ್ನಿ ಅಂತ ಮಾಡಿದ್ದಾರೆ. ಅದು ಏನಕ್ಕೆ ಸ್ಪೆಷಾಲಿಟಿ ಬಂತು ಬನ್ನಿಗೆ ಅಂದ್ರೆ, ಮೇಸನ್ ಇಸ್ ವೆರಿ ವೆರಿ ಲೋಕಲ್ ಬಫೆಲೋ. ಅದು ಎಕ್ಸ್ಟ್ರೀಮ್ ಟೆಂಪರೇಚರ್ ಆಫ್ ಗುಜರಾತ್ 50 ಡಿಗ್ರಿ ಎಲ್ಲ ಇರುತ್ತೆ ಥ್ರೂಔಟ್ ದ ಡೇ. ಸೊ ಆಮೇಲೆ ಫಾರ್ಡರ್ ಕೂಡ ಕಡಿಮೆ ಅವ್ರಿಗೆ. ಸುಮ್ಮನೆ ಜಂಗಲ್ ಅಂತ ಹೇಳ್ತಾರೆ, ಜಂಗಲ್ ಏನು ಜಾಸ್ತಿ ಇರಲ್ಲ ಮೇಯ್ಲಿಕ್ಕೆ, ಕರ್ಕೆ ಬಿಟ್ಟು ಅದನ್ನ ಮೈಕೊಂಡು ಆ ಟೆಂಪ್ರೇಚರ್ನ ಸಹಿಸ್ಕೊಂಡು ಒಳ್ಳೆ ಫ್ಲೋರಿಶ್ ಆಗಿರ್ತವೆ. ಸೊ ಅದು ಮಿಕ್ಸ್ ಆಗಿರೋದ್ರಿಂದ ಮೇಸಾನ ಮತ್ತು ಮುರ್ರಾದ ಕ್ಯಾರೆಕ್ಟರಿಸ್ಟಿಕ್ಸು ಅದಕ್ಕೆ ಬಂದಿದೆ ಮಿಲ್ಕಿಂಗಿಗೆ. ಆಮೇಲೆ ಸ್ಟಡಿನೆಸ್ಗೆ ಮೇಸಾನ ಕ್ವಾಲಿಟೀಸು ಬಂದಿದೆ. ಬಟ್ ಇದನ್ನ ನೋಡಿದಾಗ ನಮಗೆ ಇದು ಇದೇ ಮುರ್ರಾ, ಇದೇ ಬನ್ನಿ, ಇದೇ ಇದು ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ. ಅದ್ರ ಬೇಸಿಕಲಿ ಅದ್ರ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ಗೊತ್ತಾಗುತ್ತೆ. ಕೊಂಬು, ಆಮೇಲೆ ಬಾಡಿ ಸ್ಟ್ರಕ್ಚರು, ನೆಕ್ಕು, ಅದೆಲ್ಲ ಗೊತ್ತಾಗುತ್ತೆ. ಈಗ ನಿಮಗೆ ಬನ್ನಿದು ಫುಲ್ ಕೊಂಬು ರೌಂಡ್ ಆಗಿ ಚಕ್ರ ಹೊಡೆಯುತ್ತೆ. ಜಾಫ್ರಾಬಾದಿದು ಕೊಂಬು ಹಿಂಗೆ ಹೊರಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇದು ಬನ್ನಿ, ಅಲ್ಲಿ ಜಾಫ್ರಾಬಾದಿ ಇತ್ತು. ಹೌದು.